ಅಮ್ಮ ಆಟೋ ತಗೊಬೇಕಂತವ್ರಮ್ಮ. ಆಗುತ್ತೆ ವೇಗವಾಗಿ ಆಗುತ್ತೆ ಅಂದ್ರೆ ಎಡಗಡೆ ಕೊಡಮ್ಮ, ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಬಲಗಡೆ ಕೊಡಮ್ಮ. ಹೇಗಿತ್ತು ಮೇಡಮ್? ಕಲ್ಲು ನೀವು ತಿರ್ಸಿರ ಅಥವಾ ಅದಾಗ ಅದೇ ಇಲ್ಲ ಅದೇ ತಿರ್ಗಿದ್, ನಾವೇನ್ ತಿರ್ಗಿಸಿಲ್ಲ. ಅದಾಗ ಅದೇ ತಿರ್ಗಿರೋದು. ಸೊ ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಾವ್ ಯಲಹಂಕದಿಂದ, ಬ್ಯಾಲ್ಕೆರೆ ಅಂತ, ಯಲಹಂಕದಲ್ಲಿ ಬ್ಯಾಲ್ಕೆರೆ ಅಂತ. ಸೊ ಏನೊಂದು ಬೇಡಿಕೆನ ಇಟ್ಕೊಂಡು ಬಂದಿದ್ದೀರಾ ಅಂತ? ಹೌದು ಸರ್, ನಮ್ಗೆ ಪರವಾಗಿಲ್ಲ ಸ್ವಲ್ಪ. ಏನ್ ಬೇಡಿಕೆ ಇಟ್ಕೊಂಡು ಬಂದಿದ್ದೀರಿ ಈ ದೇವಸ್ಥಾನಕ್ಕೆ ಅಂತ? ದೇವಸ್ಥಾನಕ್ಕೆ ಅಂದ್ರೆ ನಮ್ಮ ಯಜಮಾನ್ರದ್ದು ಒಂದ್ ಸ್ವಲ್ಪ ಇದು ಪ್ರಾಬ್ಲಮ್ ಇತ್ತು, ಗಂಡ ಹೆಂಡತಿದು, ಅದಕ್ಕೋಸ್ಕರನೇ ಬಂದಿದ್ದು. ಇವಾಗ ಚೆನ್ನಾಗಿದೆ. ಎಷ್ಟು ವಾರದಿಂದ ಬರ್ತಿದ್ದೀರಿ ಸರ್? ಇದು ನಮ್ಗೆ 3ನೇ ವಾರ ಕಂಪ್ಲೀಟ್ ಆಗ್ತಾ ಇದೆ. 3ನೇ ವಾರ ಬಂದಿದ್ದೀರಾ. ಸೊ 3ನೇ ವಾರ ಹೇಗಿದೆ? ಬದಲಾವಣೆ ಏನಾದ್ರು ಆಗಿದೆ? ಹೌದು ಸರ್, ಚೇಂಜಸ್ ಆಗಿರೋದಕ್ಕೆ ನಾವು ಮತ್ತೆ ಬಂದಿರೋದು. ಚೇಂಜಸ್ ಆಗಿದೆ, ಅದಕ್ಕೆ ಬಂದಿದ್ದೀವಿ. ಸೊ ಈ ಕಲ್ಲಿನ ಬಗ್ಗೆ ಹೇಳೋದಾದ್ರೆ, ಸೊ ಏನ್ ಹೇಳ್ತೀರಾ? ನೀವೇ ತಿರ್ಸಿರಂದ್ರಿ, ಸೊ ಅದ್ರ ಮೇಲೆ ಕೂತ್ಕೊಂಡಾಗ ನಿಮ್ಗೆ ಆ ಫೀಲಿಂಗ್ಸ್ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿದೆ ಸರ್. ನಾವೇನ್ ತಿರ್ಗಿಸಿಲ್ಲ, ಆ ಯಮನ್ ಸತ್ಯಾಂಶ ಅದು. ಆಗುತ್ತೆ ಅಂದ್ರೆ ತಿರ್ಗಿಸ್ತೆ, ಇಲ್ಲ ಅಂದ್ರೆ ಇಲ್ಲ. ನಿಜವಾಗ್ಲೂ 100% ಔಟ್ ಆಫ್ ಔಟ್ ಅಂತ ನಾನ್ ಮನ್ಸಿನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವ್ ಇದು 6ನೇ ವಾರ ಬರ್ತಾ ಇದೀವಿ. 4-5 ತಿಂಗಳಿಂದ ಕೆಲಸ ಇರ್ಲಿಲ್ಲ. ಅಮ್ಮ ಕನ್ಸಲ್ಲಿ ಬಂದು ಎಲ್ಲ ನೆರವೇರಿಸ್ಕೊಟ್ಟಿದ್ದಾಳೆ, ಒಳ್ಳೇದಾಗಿದೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬೇಕು. ದೊಡ್ಡ ಮಗಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಚಿಕ್ಕ ಮಗಳಿಗೆ ಕೋರ್ಟ್ ಕೆಲಸ ಇದೆ. ನನಗೀಗ ಒಳ್ಳೆ ಕಡೆ ಕೊಡಿಸ್ತೀನಿ ಅಂದ್ಲು, ತಾಯಿ ಕೊಟ್ಟಿದ್ದಾಳೆ. ತುಂಬಾ ಖುಷಿ ಆಗಿದೆ ನನಗೆ. ಇನ್ನೂ ಈ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು, ಅಮ್ಮನ್ ನೆನ್ಸ್ಬೇಕು. ಚಿರಋಣಿ ಆಗಿರ್ತೀನಿ ಎಂದೆಂದಿಗೂ. ನಾನು ಅಮ್ಮನ ಅಭಿವೃದ್ಧಿ ಮಾಡ್ಲೇಬೇಕು ಅಂತ ನಂಬಿದೀನಿ. ಅಮ್ಮನ ನಂಬಿ ಎಲ್ಲಾ ಜನನು ಬರ್ಬೇಕು ಅಂತ ಕೇಳ್ಕೊತೀನಿ. 6 ವಾರದಿಂದ ಬರ್ತಾ ಇದ್ದೀರಾ? ಹೌದು ಸರ್, 6 ವಾರದಿಂದ ಬರ್ತಾ ಇದೀವಿ ಸರ್. 6 ವಾರದಿಂದ ಬರ್ತಿದ್ದೀರಾ. ಇವಾಗ ಹೇಗಿದೆ? ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆ ಸರ್. ಅಮ್ಮ ಕೈ ಬಿಟ್ಟಿಲ್ಲ, ನನ್ಗೆ ಒಳ್ಳೆ ಕಡೆ ಕೆಲ್ಸ ಕೊಟ್ಟಿದ್ದಾಳೆ, ಒಳ್ಳೆ ಸಂಬಳ ಕೊಟ್ಟಿದ್ದಾಳೆ. ಅದಕ್ಕೆ ತಾಯಿಗೆ ನಾನು ಇನ್ನೂ ಸೇವೆ, ತಾಯಿಗೆ ನನಗೆ ಏನೇ ಕೊಟ್ರು ತಾಯಿ ಸೇವೆ ಫಸ್ಟ್, ಆಮೇಲೆ ನನ್ ಮನೆ ಸೇವೆ. ನನ್ ಮಗಳಿಗೆ ಆರೋಗ್ಯ, ದೊಡ್ಡ ಮಗಳಿಗೆ, ಚಿಕ್ಕವಳದೊಂದು ಕೋರ್ಟಿನ ಸಮಸ್ಯೆ ಇದೆ. ತಾಯಿ ನಂಬಿ ಬಂದವ್ರಿಗೆ ಕೈ ಬಿಡಲ್ಲ ಎಂದಿಗೂ. ತಾಯಿ ನಂಬಿಕೆ ಸರ್ ಮುಖ್ಯ. ತಾಯಿ ಇದ್ದಾಳೆ ಬೆನ್ನಿಂದೆ. ರಾತ್ರಿನೂ ಸ್ವಾಮಿ ಕನ್ಸಲ್ ಬಂದಿತ್ತು ಸರ್. ನಾನು ಪೂಜೆ ಮಾಡ್ತಾ ಇದ್ದೀನಿ ಹುತ್ತಕ್ಕೆ, ನಾಗಪ್ಪ ಕನ್ಸಲ್ ಬಂದಿದ್ದಾರೆ ರಾತ್ರಿ. ಅಮ್ಮ ಜ್ಞಾನಮ್ಮ ಅಂತ ಮನ್ಸಲ್ಲಿ ನೆನ್ಸ್ಕೊಂತಾ ಇದ್ದೀನಿ. ಮಧು ಇಲ್ಲಿ ನಿಂತಿದ್ದಾರೆ, ಹೇಳ್ತಾ ಇದೀನಿ, ಮಧು ನೋಡು ಅಲ್ಲಿ ಅಂತ ಇದೀನಿ ಸರ್. ಇದ್ದಾಳೆ ಸರ್, ತಾಯಿ ತೋರಿಸ್ತಾಳೆ. ನಂಬಿಕೆ ಇರ್ಬೇಕು ಸರ್ ಎಲ್ಲಾರ್ಗು. ನಂಬಿ ಬಂದವ್ರಿಗೆ ಪ್ರತಿಫಲ ಇದೆ. ಈ ದೇವಸ್ಥಾನ ನಾವು ಯೂಟ್ಯೂಬ್ ನೋಡ್ಕೊಂಡ್ ಬಂದ್ವಿ. ಅಮ್ಮ ಇಲ್ಲಿ ಬರಕ್ಕಿಂತ ಮುಂಚೆ ನಮ್ಗೆ ಫಲ ಕೊಟ್ಟಿದ್ಲು. ನಾವ್ ಕೆಲ್ಸಕ್ಕಂತ ಹುಡ್ಕೊಂಡ್ ಹೋಗಿದ್ವಿ. ಅಮ್ಮಂಗೊಂದ್ ಫಲ ಕೊಟ್ಲು, ನನ್ಗೊಂದ್ ಫಲ ಕೊಟ್ಲು. ನನ್ಗೆ ಗೊತ್ತಿಲ್ಲ, ನಾ ಅಮ್ಮನೇ ಹೇಳಿದ್ ನನ್ಗೆ, ಅಮ್ಮ ಈ ತರ ಫಲ ಕೊಟ್ಟಿದ್ದಾಳೆ, ಅಮ್ಮ ಕೆಲ್ಸಕ್ಕೆ ಹುಡ್ಕೊಂಡ್ ಹೋಗಿದ್ವಿ, ಈ ತರ ಬಂದಿದ್ಲು, ಇಲ್ಲಿ ಪ್ರಸಾದ್ ತಿಂದ್ರಮ್ಮ, ಇಲ್ಲಮ್ಮ ಅಂದಿಕ್ಕೆ ಇನ್ನೊಂದ್ ಕಡೆ ಬರ್ರಮ್ಮ ಅಂತ ಅಂದ್ರಂತೆ ಈ ಕಡೆ. ಅದಕ್ಕೇನೆ ಈ ತರ ಬಂದ್ ಮಾಡಿದ್ವಿ. ಫಸ್ಟ್ ಟೈಮ್ ಬಂದಾಗ ಈ ದೇವಸ್ಥಾನ ಬಗ್ಗೆ ಹೆಚ್ಚು ಅದ್ ಪ್ರಸಾದ ಕೊಟ್ಲು. ಆಮೇಲೆ ಇನ್ನ ನಮ್ಗೆ ಯಾರು ಇಲ್ಲಮ್ಮ ಅಂತ ಡೈಲಿ ಕಣ್ಣಲ್ಲಿ ನೀರ್ ಹಾಕೊಂಡೆ ಮಾಡ್ಕೊಂತ ಇದ್ವಿ. ಮನೇಲಿ ಅಮ್ಮನ್ ನಾಮಸ್ಮರಣೆ ಇಲ್ದಿರ ಮಾಡಲ್ಲ, ಏನು ಮರೆಯೋದಿಲ್ಲ. ಅಮ್ಮನ್ ನಾಮಸ್ಮರಣೆ ಮಾಡ್ತೀವಿ ಡೈಲಿ. ಅಮ್ಮನ್ ಮರಿದಿರ ಮಾಡಲ್ಲ ನಾವು, ಒಂದಿನನು ಬಿಟ್ಟಿಲ್ಲ ಅಮ್ಮನ. ಮುಂದಕ್ಕೂ ನೀನೇ ದಾರಿ ತೋರ್ಸ್ಬೇಕಮ್ಮ ಅಂತ 3ನೇ ವಾರದಲ್ಲಿ ಬಂದ್ವಿ. ಅಮ್ಮಂಗೆ ಕೆಲ್ಸ ಸಿಕ್ತು, ನನ್ನಿಂದಾನೇ ಅಮ್ಮಂಗ್ 3ನೇ ವಾರದಲ್ಲಿ ಬಂದ್ವಿ. ಅಮ್ಮ ಇದ್ದಾಳೆ, ಕೊಟ್ಟಿಮ್ಮ ತಪ್ಪಿಲ್ಲ. ಅಮ್ಮ ಹೆಚ್ಚು ಅಭಿವೃದ್ಧಿ, ದೇವಸ್ಥಾನ ಇನ್ನು ಪ್ರಸಿದ್ಧಿ ಆಗ್ಬೇಕು. ನಿಮ್ಗೆ ಏನ್ ಸಮಸ್ಯೆಗೆ ನೀವೇನ್ ಸಮಸ್ಯೆ ಆಗಿತ್ತು? ಏನ್ ಸಮಸ್ಯೆಗೆ ಬಂದಿದ್ದೀರಾ? ನಮ್ದು ಕೋರ್ಟ್ ಕೇಸ್ ಸ್ವಲ್ಪ ಇದೆ, ಅದು ಅದೇ ಕೇಳಿದೀವಿ. ಅಮ್ಮ ಬರ್ತಾಳೆ ಹೋಗಮ್ಮ ಅಂದಿರ. 2ನೇ ತಾರೀಕು ಹೋಗಿದ್ವಿ. ಅಮ್ಮ ನಮ್ ಜೊತೆನೆ ಇದ್ಲು, ಬಂದಿದ್ಲ ಅಮ್ಮ. ಮತ್ತೆ 4ನೇ ತಾರೀಕು ಹೋಗ್ಬೇಕು, ಅವಾಗೂ ಬರ್ತಾಳೆ. ಅಮ್ಮ ಇದ್ದಾಳೆ. ನಾವು ಡೈಲಿ ಅಮ್ಮನ್ ನಾಮಸ್ಮರಣೆ ಮರಿದಿರನೇ ಇಲ್ಲ, ಡೈಲಿ ಮಾಡ್ತೀವಿ. ಒಂದ್ ತಿಂಗಳ ತಾಯಿಂದ ಬರ್ತಾ ಇದ್ದೀನಿ ಸರ್. ವಾರ ಬಂದು ನೀರ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಸಮಸ್ಯೆಗೆ ಬಂದಿದ್ರಿ ಸರ್? ಡ್ರಿಂಕ್ಸಿಂಗ್ ಬಿಡಕ್ಕೆ ನಮ್ಮವ್ರು ಇಲ್ಲಿಗೆ ನಮ್ ಹೆಂಗಸರ್ ಕರ್ಕೊಂಡ್ ಬಂದಿದ್ದಾರೆ ಸರ್. ಅಂದ್ರೆ ಕುಡ್ತಾ ಬಿಡಕ್ಕೆ ಬಂದಿದ್ರಿ ಇಲ್ಲಿಗೆ? ಕುಡಿಯಕ್ ಬಂದಿದ್ದೀನಿ. ಹಾಗಾದ್ರೆ ಯಾವ ರೀತಿ ಬಿಡಿಸ್ತಾರೆ ಇಲ್ಲಿ ಸರ್? ಅದು 9 ಸಲ ನೀರ್ ಹಾಕ್ಸ್ಕೋಬೇಕು. 9 ಸಲ ಮರಕ್ಕೆ ಮುಡುಕ್ ಕೊಡ್ತಾರೆ. ಆ ಮುಡುಪಂತದ್ದು ಯಾರಕ್ಕೆ 9 ಸಲ ಕಟ್ಬಿಟ್ರೆ ಆ ಕುಡಿಯ ಅಮ್ಮನ ಮೇಲೆ ಗಮನನೇ ಇರೋದಿಲ್ಲ ಸರ್. ಈಗ ಎಷ್ಟು ವಾರ ಆಯ್ತಂದ್ರಿ? ಇವಾಗ 6 ವಾರ ಆಗಿದೆ ಸರ್. 6 ವಾರದಿಂದ ಬರ್ತಾ ಇದ್ದೀನಿ ಸರ್. ಹಾಗಾದ್ರೆ ಇವಾಗ ಬದಲಾವಣೆ ಯಾವ ರೀತಿ ಇದೆ ನಿಮ್ಗೆ? ಸರ್ ಇವಾಗ ಚೆನ್ನಾಗಿದ್ದೀನಿ ಸರ್. ಮುಂಚೆ ಹೆವಿ ಕುಡಿತಾ ಇದ್ದೆ, ಬೆಳಿಗ್ಗೆನೆ ಕುಡ್ಕೊಂಡ್ ಬರ್ತಾ ಇದ್ದೆ, ಕುಡ್ಕೊಂಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. ಅಂದ್ರೆ ಡೈಲಿ ಎಷ್ಟು ಕುಡಿತಾ ಇದ್ರಿ ಹಾಗಾದ್ರೆ ನೀವು? ಸರ್ ಒಂದು 4 ಕ್ವಾರ್ಟರ್ ಕುಡಿತಾ ಇದ್ದೆ ಸರ್. 4 ಕ್ವಾರ್ಟರ್ಗೆ 80 ಬರುತ್ತೆ, ಕುಡಿತಾ ಇದ್ದೆ ಸರ್. ಇವಾಗ ಅದ್ರ ಮೇಲೆ ಗಮನ ಇಲ್ಲ ಸರ್. ಸೊ ಕುಡಿದ್ಬಿಟ್ಟು ಯಾವ ರೀತಿ ಇರ್ತಿದೆ? ಮನೆಯಲ್ಲೆಲ್ಲ ಶಾಂತಿ ಇರ್ಲಿಲ್ವಾ ಹೇಗೆ? ಇಲ್ಲ ಸರ್, ಫುಲ್ಲು ಗಲಾಟೆ ಮಾಡ್ತಿದ್ದೆ, ಫುಲ್ಲು ರೋಡಿಜಮ್ ಮಾಡ್ತಿದ್ದೆ. ಯಾರ ಮೇಲಿಕ್ಕಂದ್ರೆ ಅವ್ರ ಮೇಲಿಕ್ಕೆ ಹೋಗೋದು, ಗಲಾಟೆ ಮಾಡೋದು, ಎಲ್ಲ ಗಲಾಟೆ ಮಾಡ್ಕೊಂಡು
ಲಾಸ್ಟ್ಗೆ ಇಲ್ಲಿ ಬಂದು ದೇವಸ್ಥಾನಕ್ ಬಂದು ಶಿಸ್ತಾಗಿ ಕುತ್ಕೊಂಡು ಅಮ್ಮಂತ ಬೇಡ್ಕೊಂಡ್ ಕುತ್ಕೊಂಡೆ. ಗಮನ ಕೊಡ್ಬೇಡಮ್ಮ, ಇನ್ನ ಇತ್ತಿಂದ ಇತ್ತ ಕರೆಕ್ಟ್ ಆಗಿರ್ತೀನಮ್ಮ ಅಂತ ಬೇಡ್ಕೊಂಡು ನೀರ್ ಹಾಕ್ಸ್ಕೊಂಡು ಮುಡ್ಕ್ ಕಟ್ತಾ ಇದ್ದೀನಿ ಸರ್. ಸರ್ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ ಸರ್, ಯಾಕಂದ್ರೆ ನಾವ್ ಕೂತ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವಾಗ ಎಷ್ಟು ನಂಬಿಕೆ ಇರುತ್ತೋ ಅದು ಉತ್ತರ ಕೊಡುತ್ತೆ ಸರ್. ಯಾಕಂದ್ರೆ ಅವ್ರ ಜಾಗಕ್ಕೆ ಬಿಟ್ಟಿರೋದು, ಕೆಲವ್ ನಂಬಿಕೆ ಇರಲ್ಲ, ಅದು ತಿರ್ಗೋದಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್, ಇನ್ನೊಬ್ರ ಮೇಲೆ ಅಲ್ಲ ಸರ್ ಡಿಪೆಂಡ್ ಇರೋದು. ಯಾಕಂದ್ರೆ ನಮ್ಮ ಈ ಜಾಗ ಬಂದ್ಮೇಲೆ ಒಂದು ನಂಬಿಕೆ ತುಂಬಾ, ಯಾಕಂದ್ರೆ ದೇವ್ರಂದ್ರೇನೆ ಒಂದು ನಂಬಿಕೆ ಸರ್. ಆ ನಂಬಿಕೆನೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಅದೊಂದು ಜನರಲ್ ಆಗಿ ಅದು ಕ್ವಶನ್ ಬರುತ್ತೆ, ಕಲ್ಲು ಆದಾಗ ಅದು ಹೇಗ್ ತಿರುಗಕ್ ಸಾಧ್ಯ ಅಂತ ಹೇಳಿ. ಸೊ ಅದಕ್ಕೆ ಕೆಳಗಡೆ ಏನಾದ್ರು ಆಯಿಲ್ ಗೀಲ್ ಹಾಕಿದ್ದೀರಾ, ಅದಕ್ಕೆ ಏನಾದ್ರು ಮ್ಯಾಜಿಕ್ ಏನಾದ್ರು ತಿರ್ಗೋ ತರ ಏನಾದ್ರು ಮಾಡಿದೀರಾ ಅಂತ ಒಂದ್ಸತಿ ಅದನ್ನ ತೋರಿಸಿ ಸರ್ ನಮ್ಗೆ. ಸರ್ ಬನ್ನಿ ಸರ್, ಇದ್ರಲ್ಲಿ ಏನಿಲ್ಲ ಸರ್, ಮ್ಯಾಜಿಕ್ ಇಲ್ಲ, ಲಾಜಿಕ್ ಇಲ್ಲ, ಏನಿಲ್ಲ ಸರ್. ಇಲ್ಲೋಡಿ ಇಲ್ಲೋಡಿ ನೋಡಿ, ಇಲ್ಲೋಡಿ ಏನಿಲ್ಲ ಸರ್, ಏನಿಲ್ಲ ಸರ್. ಇವಾಗ ನೀವೇ ನೋಡಿ ಸರ್, ಇಲ್ಲಿ ಏನಾದ್ರು ಇದೆಯಾ? ಧೂಳು. ಹೌದು, ಓಕೆ. ಯಾಕೆ ಈ ಪ್ರಶ್ನೆ ಕೇಳ್ದೆ ಅಂದ್ರೆ ಕೆಲವೊಬ್ರು ಪ್ರಶ್ನೆ ಮಾಡೋರು ಇರ್ತಾರೆ, ಸೊ ಹಾಗಾಗಿ ಕೇಳ್ದೆ ನಾನು. ಸರ್ ನಾನು ಪ್ರಶ್ನೆ ಮಾಡೋರ್ಗೆ ಒಂದ್ ಮಾತು ಹೇಳ್ತೀನಿ, ನಂಬಿಕೆ ಇಟ್ಟು ಬಂದು ನೀವು ಮಾಡಿ, ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಆತರ ಈ ತರ ಟೆಸ್ಟಿಂಗ್ ಬೇಡ. ದೇವ್ರ ಮೇಲೆ ನಾವು ಟೆಸ್ಟಿಂಗ್ ಮಾಡಕ್ ನಾವ್ ಯಾರು ಸರ್? ಯಾಕಂದ್ರೆ ನಾವು ಒಂದು ನಂಬಿಕೆ ಇಟ್ಕೊಂಡು ಅಮ್ಮ ಅಂತ ಹೇಳ್ಬಿಟ್ಟು ಕೂತ್ಕೊಂತಿದಂಗೆ ಆದಾಗ ಅದೇ ತಿರುಗುತ್ತೆ. ಅವ್ರ ಫೀಲಿಂಗ್ ಅವರೇ ಹಂಚ್ಕೊಬೇಕು ಸರ್. ಯಾಕಂದ್ರೆ ಇವಾಗ ನಾವು ಕೂತ್ಕೊಂಡು ನೀವು ಪ್ರಶ್ನೆ ಕೇಳ್ತಿದಂಗೆ ನಾವು ತಿರುಗಿದ್ರೆ ಅದು ರಾಂಗು. ಯಾಕಂದ್ರೆ ನೀವೇ ಬರ್ತೀರಾ, ನೀವೇ ಕೂತ್ಕೊಂತೀರಾ, ನೀವೇ ಅಮ್ಮನ ಮುಂದೆ ನಿಂತ್ಕೊಂಡು ಪ್ರಶ್ನೆ ಕೇಳ್ತೀರಾ. ಅದ್ ನಿಮ್ಗೆ ಆಗುತ್ತೆ ಅಂದ್ರೆ ಎಡಗಡೆ ಕೊಡುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಬಲಗಡೆ ಕೊಡುತ್ತೆ. ಕೆಲ್ಸನೇ ಆಗಲ್ಲ ಅಂದ್ರೆ ಅದು ತಿರ್ಗ್ಸಕ್ಕೆ ಹೋಗಲ್ಲ ಸರ್, ಸ್ಟಾಪ್ ಆಗ್ಬಿಡುತ್ತೆ. ಸೊ ಅಂದ್ರೆ ಇಲ್ಲಿ ಬಂದಾದ್ಮೇಲೆ ಎಷ್ಟು ಜನ ಸರ್ ಇಲ್ಲಿಂದ ಅದೊಂದು ರಿಸಲ್ಟ್ ತಗೊಂಡು ಹೋಗಿದ್ದಾರೆ ಅಂತ? ಸರ್ ಸಾವಿರಾರು ಜನ ಹೇಳಕ್ ಇಷ್ಟಪಡ್ತೀನಿ ಸರ್. ಸಾವಿರಾರು ಜನನೇ ಕಲ್ ಮೇಲೆ ಪ್ರಶ್ನೆ ತಗೊಂಡು ಒಳ್ಳೆ 3 ವಾರಕ್ಕೆ ಅಥವಾ ಫಸ್ಟ್ನೇ ವಾರಕ್ಕೆ ರಿಸಲ್ಟ್ ತಗೊಂಡಿರೋರವ್ರೆ, ಕೆಲವರು 9 ವಾರಕ್ಕೆ ರಿಸಲ್ಟ್ ತಗೊಂಡಿರ್ತಾರೆ. ತುಂಬಾನೇ ವಿಶೇಷವಾಗಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸರ್ ಈ ಒಂದು ಮೂಲಕವಾಗಿ. ಅವಾಗ್ಲೇ ನಾವು ನೋಡ್ತಾ ಇದ್ವಿ, ಶಕ್ತಿ ಬಂದು ಇಲ್ಲಿ ಅದನ್ನು ಒಂದು ಏನೋ ಇಲ್ಲಿ ಬಂದು ಅದನ್ನ ನೋಡ್ತಿತ್ತು, ತುಂಬಾ ಅಬ್ಸರ್ವ್ ಮಾಡ್ತಿತ್ತು. ಸರ್ ಇಲ್ಲಿ ಏನಂದ್ರೆ ಉತ್ತರ ಕೊಡಕ್ ಮುಂಚೆ ಫಸ್ಟ್, ಯಾಕಂದ್ರೆ ಶಕ್ತಿ ಅಂತ ಹೇಳ್ಬಿಡೋದು, ಯಾಕಂದ್ರೆ ಹೆಣ್ಣು ಸರ್ ಅದು. ಯಾಕಂದ್ರೆ ಹೆಣ್ಣಿದ್ರಲ್ಲಿ ಕೋಟಿ ದೇವತೆಗಳು ಇರ್ತೈತೆ ಅನ್ನೋ ಒಂದು ನಂಬಿಕೆ ಸರ್. ಆ ನಂಬಿಕೆ ಮೂಲಕವಾಗಿ ನಾವು ನಡೀತಾರೆ ಸರ್. ಅಂದ್ರೆ ಫಸ್ಟ್ ಅಮ್ಮನ್ ಗರ್ಭಗುಡಿ ಒಳಗ್ ಕರ್ಕೊಂಡು ಹೋಗ್ತೀರಿ. ಆ ಗರ್ಭಗುಡಿ ಒಳಗ ಅದೇ ತಾನೇ ಹೋಯ್ತು ಅಂದ್ರೆ ಅದೊಂದು ಉತ್ತರ ಸಿಗುತ್ತೆ ಅಂತ ಅರ್ಥ. ತಿರ್ಗ ಆಮೇಲೆ ಇಲ್ಲಿ ಕರ್ಕೊಂಡ್ ಬಿಡ್ತೀರಿ ಸರ್. ಅದೇನಾದ್ರು ಇದ್ರೊಳಗ್ ಬಂದು ಏನಾದ್ರು ಅದನ್ನ ಮುಟ್ಟಿತು ಅಂದ್ರೆ ಪ್ರಶ್ನೆಗೆ ರೆಡಿ ಆಗಿದೆ ಅಂತ ಸರ್ ಅರ್ಥ ಇದ್ರದ್ದು. ಯಾಕಂದ್ರೆ ಅದು ಮುಟ್ಟಿಲ್ಲ ಅಂದ್ರೆ ನಾವು ಪ್ರಶ್ನೆ ಕೊಡಕ್ ಹೋಗಲ್ಲ ಸರ್, ಅದು ತಿರ್ಗೋದಿಲ್ಲ ಸರ್. ಎರಡೆರಡು ಕಡೆ ತಿರುಗ್ತಾ ಇರುತ್ತೆ, ಈ ಕಡೆ ತಿರುಗುತ್ತೆ, ಆ ಕಡೆನೇ ತಿರುಗುತ್ತೆ. ಆ ತರ ಉತ್ತರ ಕೊಡುತ್ತೆ. ಅದು ರೆಡಿ ಇಲ್ಲ ಅಂದ್ರೆ ಶಕ್ತಿ ಬರ್ಬೇಕು ಸರ್. ಇಲ್ಕ ಶಕ್ತಿ ಬಂದು ಅದು ನೋಡ್ಕೊಂಡು ಅದೆಲ್ಲ ಪರಿಶೀಲನೆ ಮಾಡ್ಕೊಂಡು ಅದು ಮುಂದೆ ಹೋದಾಗ್ಲೇ ನಾವ್ ಇಲ್ಲಿ ಜನರನ್ನ ಕರೆಸಿ ಪ್ರಶ್ನೆ ಕೊಡೋದು ಸರ್. ಏನೇನು ಕಾಯಿಲೆಗಳಿಂದ ಇಲ್ಲಿಂದ ಗುಣಮುಖರಾಗಿ ಹೋಗಿದ್ದಾರೆ ಅಂತ? ಸರ್ ಒಂದು ಹೆಣ್ಣು ಮಕ್ಕಳ ಒಂದು ಮುಟ್ಟಿನ ಸಮಸ್ಯೆಯಿಂದ ಗುಣಮುಖರಾಗಿದ್ದಾರೆ. ಒಂದು ಅಲರ್ಜಿ ಅಂದ್ರೆ ಒಂದು ಚರ್ಮದ ಕಾಯಿಲೆ, ಆ ಒಂದು ಕಾಯಿಲೆಯಿಂದ ಗುಣಮುಖರಾಗಿದ್ದಾರೆ. ಗಾಳಿ ಸಮಸ್ಯೆಗಳಂತ ತುಂಬಾ ಕಡೆ ಓಡಾಡಿ ತುಂಬಾ ಹೊಡೆತಗಳು ತಿಂದು ತುಂಬಾನೇ ಮಾನಸಿಕವಾಗಿನೂ ಅವ್ರು ಹಿಂಸೆ ಪಟ್ಟು ಕುಗ್ಗು ಹೋಗಿ ದೈಹಿಕವಾಗಿನೂ ಹಿಂಸೆ ಪಟ್ಟಿರೋಂಥವ್ರು ಇಲ್ಲಿ ಬಂದು ಅವ್ರಿಗೆ ಒಂದು ಏನೋ ಒಂದು ಹೊಡಿದೆ ಬಡಿದೆ ಎಲ್ಲಾ ಕಡೆ ಏನು ಹೊಡಿಯೋದು, ಜುಟ್ಟು ಇದ್ ಮಾಡೋದು, ಈ ತರ ಇರತ್ತೆ. ಇಲ್ಲಿ ಬಂದು ಗಾಳಿ ಸಮಸ್ಯೆಯಿಂದ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ಒಂದು ನೋವಿಲ್ದೆ ತೊಂದ್ರೆ ಇಲ್ದೆ ಅತಿ ವೇಗವಾಗಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಬಿಸ್ನೆಸ್ ಗಳಲ್ಲಿ ಲಾಸ್ ಆಗ್ತಿರ್ತಾರೆ, ಒಂದು ಹಾಕಿದ್ದಂತ ಬಂಡವಾಳ ಅವ್ರಿಗೆ ಸಿಗ್ತಿರೋದಿಲ್ಲ. ಅಂತವ್ರು ಬಂದು ಅಮ್ಮನವ್ರ ಹತ್ರ ಬೇಡ್ಕೊಂಡು ಮುಡುಪ್ ಕಟ್ಟಿ ಒಂದು ಪ್ರಶ್ನೆನ ಉತ್ತರ ತಗೊಂಡು ಹೋಗಿ ಅವರು ಚೆನ್ನಾಗಿದ್ದಾರೆ. ಮತ್ತೆ ಗಂಡ ಹೆಂಡತಿ ಸಮಸ್ಯೆಗಳಿಗೆ ಬಿಟ್ಟು ಹೋಗಿ ಅವರು ಏನೇನೋ ಬೇರೆ ರೀತಿ ಇರುತ್ತಲ್ವಾ ಸರ್, ಆ ರೀತಿ ಇರೋರಂತವ್ರು ಬಂದು ಅಮ್ಮನ ಹತ್ರ ಮುಡುಪ್ ಕಟ್ಟಿದ್ದಾರೆ. ಅವ್ರ ಗಂಡ ಹೆಂಡತಿರು ಚೆನ್ನಾಗಿದ್ದಾರೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅತಿ ಮುಖ್ಯವಾಗಿ ಕುಡಿತ ಅನ್ನೋದೇ ದೊಡ್ಡ ಒಂದು ಕಾಯಿಲೆ ಆಗ್ಬಿಟ್ಟಿದೆ. ಎಲ್ಲಾ ಕಾಯಿಲೆಗಳಿಗಿಂತ ಕುಡಿತ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ. ಅದ್ರಿಂದ ಎಷ್ಟೊಂದ್ ಜನ, ಸಾವಿರಾರು ಜನ ಬಂದು ಒಂದು ಆ ಕುಡಿತ ಅನ್ನೋದನ್ನ ಬಿಟ್ಟು ಇವಾಗ ಚೆನ್ನಾಗಿದ್ದಾರೆ. ಎಕ್ಸಾಂಪಲ್ಸ್ ಕೂಡ ಈಗ್ಲೂ ಇದ್ದಾರೆ ಸರ್. ಇಲ್ಲೇ ಅಮ್ಮನ ಒಂದು ಸೇವೆ ಮಾಡ್ಕೊಂಡು ಈಗೇನು ಒಂದು ಗೋಶಾಲೆ ಅಂತ ಕಟ್ಟುತ್ತಿದೆಯಲ್ಲ, ಆ ಒಂದು ಕೆಲಸನೂ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ತುಂಬಾ ಇನ್ನು ಹಲವಾರು ರೀತಿ ಆದಂತ ಸಮಸ್ಯೆಗಳಿಗೆ ಪರಿಹಾರ ತಗೊಂಡು ಹೋಗಿದ್ದಾರೆ ಸರ್. ಮೇಡಮ್, ಈ ಕಲ್ಲಿನ ವಿಶೇಷತೆ ಹೇಳಿದ್ರಿ. ಸೊ ಕಲ್ಲು ಅದಾಗದೇ ತಿರುಗತ್ತಾ ಅಥವಾ ಅವ್ರ ಏನಾದ್ರು ತಿರ್ಸ್ತಾರ ಅನ್ನೋದು ಒಂದು ಅನುಮಾನ ಸರ್. ಅದಾಗ ಅದೇ ತಿರುಗುತ್ತೆ ಸರ್. ಯಾಕಂದ್ರೆ ನಾವು ತಿರುಗ್ಸಲ್ಲ, ನೀವು ತಿರುಗ್ಸಲ್ಲ, ಯಾರು ತಿರುಗ್ಸಲ್ಲ. ಅವ್ರ ಪ್ರಶ್ನೆಗೆ ಅವರೇ ಕುತ್ಕೋತಾರೆ. ಅವ್ರ ಪ್ರಶ್ನೆಗೆ ಅವರೇ ಹೇಗ್ ತಿರ್ಗಿಸ್ಕೊಳಕ್ ಆಗುತ್ತೆ ಸರ್? ಅದಾಗುತ್ತೆ ಅಂದ್ರೆ ಅದ್ ತಿರುಗ್ಸಿದ್ರೆ ಮಾತ್ರ ತಿರ್ಗಕ್ಕಾಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ನಾವೇ ಬಲವಂತ ಮಾಡಿದ್ರು ಅದ್ ತಿರ್ಗಲ್ಲ. ಅವರೇ ಬಲವಂತವಾಗಿ ಸುಮ್ನೆ ತಿರುಗಬೇಕಂದ್ರೂ ಅದ್ ತಿರ್ಗೋದಿಲ್ಲ, ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಓಕೆ ಮೇಡಮ್, ಹಾಗೇನೆ ಇಲ್ಲಿ ವಿಶೇಷವಾಗಿ ಒಂದು ಗಿಡಕ್ಕೆ ಮುಡುಪು ಕಟ್ಟುವಂತದ್ದು
ಸೊ ಅದರ ವಿಶೇಷತೆ ಏನು? ಸೊ ಎಷ್ಟು ವಾರ ಕಟ್ಬೇಕು? ಸರ್ ಈ ಒಂದು ಮರ ಬಂದು ಮೂಲದಿಂದಲೂ ಇದೆ. ಈ ಅಮ್ಮನವ್ರ ಸನ್ನಿಧಾನದಲ್ಲಿ ಇದೊಂದು ವಿಶೇಷವಾದಂತ ಮರ. ಮೊದಲು ಪ್ರಾರಂಭ ಆಗಿದ್ದ ಅಮ್ಮನವ್ರ ಒಂದು ಪೂಜೆ ಅನ್ನೋದು ಆ ಮರದಿಂದ. ಇನ್ನೊಂದು ಏನಪ್ಪಾ ಅಂದ್ರೆ ಈ ಮರ ಬಂದು ಅಗ್ನಿಮೂಲೆಯಲ್ಲಿದೆ. ಅಗ್ನಿಮೂಲೆಯಲ್ಲಿ ಇರೋದ್ರಿಂದ ನಾವ್ ಏನೇ ಕಷ್ಟಗಳನ್ನ ಅಂದ್ಕೊಂಡು ಕಟ್ಟೋದ್ರುನು ಅದು ಅಗ್ನಿಗೆ ಆಹುತಿ ಆದಂಗೆ ಆಗ್ತಿದೆ ಸರ್. ಇನ್ನೊಂದ್ ಬಂದು ಈ ತರ ಮರ ಎಲ್ಲೂನು ಈ ಸರೌಂಡಿಂಗೇ ಇಲ್ಲ, ತುಂಬಾ ತೀರಾ ಕಡಿಮೆ ಇದು. ಇದ್ರ ಹೆಸರು ಬಂದು ಕಾಳಿಶಿವನ್ ಅಂತಾರೆ. ಶಿವ ಪಾರ್ವತಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತ ಒಂದು ಮರ ಆಗಿದೆ ಇದು. ವಿಶೇಷವಾಗಿ ಅದ್ರಲ್ಲಿ ಒಂದು ಹೂ ಬರುತ್ತಲ್ವಾ, ಅದು ಹಾವಿನ ಎಡೆ ರೂಪದಲ್ಲೇನೆ ಕಾಣುತ್ತೆ. ಈಗ್ಲೂ ಕೂಡ ನೋಡ್ಬೋದು ಹಾವಿನ ಎಡೆ ತರಾನೇ ಇದೆ. ಇದು 1000ಕ್ಕೆ ಮರವಾಗಿ ಬರೋದು, ಇನ್ನೆಲ್ಲ ಬಳ್ಳಿಯಾಗೆ ಆಗುತ್ತೆ. ಈ ಒಂದ್ ಮರ 1000ಕ್ಕೆ 100ಕ್ಕೆ ಒಂದು ಅಷ್ಟೇ ಮರವಾಗಿ ಬರುತ್ತೆ. ಅದು ಈ ಅಮ್ಮನವ್ರ ಸನ್ನಿಧಾನದಲ್ಲಿ ವಿಶೇಷವಾಗಿದೆ. ಆ ಮರಕ್ಕೆ ಒಂದು 9 ವಾರ ಅವ್ರು ಹರಸ್ಕೊಂಡು ಮುಡುಪ್ ಕಟ್ಟೋದ್ರಿಂದ ಅವನ ಒಂದು ಸಮಸ್ಯೆಗಳನ್ನೋದು ಬೇಗ ಪರಿಹಾರ ಸಿಗುತ್ತೆ ಸರ್. ಮೇಡಮ್, ಅಂದ್ರೆ ಇಲ್ಲಿ ತನಕ ನೀವ್ ಹೇಳಿದ್ರಿ ಸುಮಾರು ಬೇರೆ ಬೇರೆ ಸಮಸ್ಯೆಗಳಿಗೆ ಬಂದು ಇಲ್ಲಿಂದ ದರ್ಶನ ಮಾಡಿ ಹೌದು ಕೆಲವೊಂದು ವಾರಗಳು ಬಂದು ಗುಣಮುಖರಾಗಿ ಹೋಗಿದ್ದಾರೆ ಅಂತ ಹೇಳಿ. ಸೊ ಆರೋಗ್ಯದ ಸಮಸ್ಯೆ ಬಗ್ಗೆನೂ ಕೂಡ ಹೇಳಿದ್ರಿ. So, ಯಾವ ರೀತಿ ಅಂದ್ರೆ ನಾನು ಕೆಲವೊಬ್ರು ನೋಡ್ತಿದ್ದೆ, ಹೌದು ನಾವು ಆಸ್ಪತ್ರೆಗೆ ಹೋದ್ರು ಕೂಡ ನಮ್ಗೆ ಅಷ್ಟಾಗಿ ವಾಸಿ ಆಗ್ಲಿಲ್ಲ. ಸೊ ಈ ಅಮ್ಮನ ದರ್ಶನ ಮಾಡಿದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗಿದೆ, ಕ್ಯೂರ್ ಆಗಿದೆ ಅಂತ ಹೇಳ್ತಾ ಇದ್ರು. ಈ ತರದ್ದು ತುಂಬಾ ಆಗಿದೆ ಹಂಗೆ? ಹಾ ಸರ್, ತುಂಬಾ ಆಗಿದೆ. ಇಲ್ಲಿ ಏನಂದ್ರೆ ಅವ್ರು ಬಂದು ಮಾಡೋಂಥದ್ದೇನು ಇಲ್ಲ. ಅಮ್ಮನವರು ಒಂದು ಏನ್ ಉತ್ತರ ಸಿಗುತ್ತೋ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಕೆಲವ್ರಿಗೆ ನೀರ್ ಹಾಕ್ಸ್ಕೊಳ್ಳೋದ್ರಿಂದ ಗುಣಮುಖವಾಗ್ತಿದೆ, ಕೆಲವ್ರಿಗೆ ಮುಡುಕ್ ಕಟ್ಟೋದ್ರಿಂದ ಗುಣಮುಖ ಆಗ್ತಿದೆ, ಕೆಲವ್ರಿಗೆ ತಡೆ ಮಾಡಿಸ್ಕೋತಾರೆ, ಕೈ ಕಾಲ್ ಸೆಳೆತ, ಚುಚ್ಚೋದು, ನೋವು ಆ ತರ ಇರೋರು. ಕೆಲವರು ಮಾಮೂಲಿಯಾಗಿ ಒಂದ್ ದಾರ ಹಾಕ್ಸ್ಕೊಂಡು ವಾಸಿ ಆಗಿದೆ. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಅವ್ರ ಭಕ್ತಿ ಏನಿರುತ್ತೆ, ಅವ್ರು ಎಷ್ಟು ನಂಬಿಕೆಯಿಂದ ಮಾಡ್ತಾರೆ ಅಷ್ಟು ವೇಗವಾಗಿ ಅವ್ರಿಗೊಂದು ಸಮಸ್ಯೆ ಅನ್ನೋದು ಕ್ಲಿಯರ್ ಆಗ್ತಿದೆ ಸರ್. ಎರಡೊಂದು ಮನಸ್ಸಿಂದ ಮಾಡಿದವ್ರಿಗೆ ಬೇಗ ಕ್ಲಿಯರೆನ್ಸ್ ಸಿಗ್ತಿಲ್ಲ ಸರ್. ಯಾವ್ದೇ ಕಡೆ ಹೋಗ್ಲಿ, ಯಾವ್ದೇ ದೇವರಾಗ್ಲಿ, ನಮ್ ಮನಸ್ಪೂರ್ವಕವಾಗಿ ಮನಸ್ಸಿಂದ ಅವ್ರನ್ನ ಬೇಡ್ಕೋಬೇಕಲ್ವಾ ಸರ್. ಮೇಲಿಂದ ಮೇಲೆ ಬೇಡ್ಕೊಂಡು ಮೇಲಿಂದ ಮೇಲೆ ಮಾಡಿದ್ರೆ ಅದು ಉತ್ತರ ಆಗ್ತಿಲ್ಲ. ಕೆಲವಾರು ಜನ ಆ ತರನು ಇದಾರೆ, ಕೆಲವರು ತುಂಬಾ ವೇಗವಾಗಿ ಉತ್ತರ ತಗೊಂಡಿದ್ದಾರೆ. ಕಲ್ಲಿನ ಬಗ್ಗೆ ಹೇಳಿದ್ರಿ. ಸೊ ಕಲ್ಲು ಕೆಳಗಡೆ ಏನಾದ್ರು ನೀವು ಆಯಿಲ್ ಗಿಲ್ ಏನಾದ್ರು ಹಾಕಿದಿರ? ಏನಿಲ್ಲ ಸರ್, ಈಗ್ಲೇ ನೋಡ್ಬಹುದು, ಈಗ್ಲೇ ನೋಡ್ಬಹುದು. ಚೆಕ್ ಮಾಡ್ಬೋದು, ಹೀಗೆ ಚೆಕ್ ಮಾಡ್ಬೋದು. ಹೀಗೆ ಅಲ್ಲ, ಯಾವಾಗ್ಲೂ ನೀವು ವಿತಿನ್ ಟೈಮ್ ಯಾವಾಗ ಬಂದ್ರು ಅದನ್ನ ಚೆಕ್ ಮಾಡ್ಕೋಬಹುದು. ಸೊ ಇದ್ರ ಪೂರ್ತಿ ಅಡ್ರೆಸ್ ಇನ್ನೊಂದ್ಸತಿ ಹೇಳಿ ಮೇಡಮ್. ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ ತಾಲೂಕು, ತೂಬಗೆರೆ ಹೋಬಳಿ, ಗಂಟಗಾನಹಳ್ಳಿ ಗ್ರಾಮ ಅಂತ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಹತ್ತಿರವಾಗಿದೆ. ಮತ್ತೆ ಇಲ್ಲಿಂದ ನಂದಿ ಕೂಡ ಅಷ್ಟೇ, ನಂದಿ ಕೂಡ ತುಂಬಾ ಹತ್ತಿರವಾಗಿದೆ. ಈ 3 ದೇವಸ್ಥಾನಗಳು ಒಂದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಅನ್ನೋ ಲೆಕ್ಕಾಚಾರ ಬರುತ್ತೆ ಸರ್. ಅಲ್ಲಿ ಬಂದ್ರೆ ಇಲ್ಲಿ ಬರಬಹುದು, ಇಲ್ಲಿ ಬಂದ್ರೆ ಅಲ್ಲಿ ಹೋಗ್ಬಹುದು. 3 ಕಡೆನೂ ಒಂದು ಸಿಗುತ್ತೆ, ಅವ್ರಿಗೆ ಒಂದು ಆಶೀರ್ವಾದ ಸಿಗುತ್ತೆ ಬರುವಂತ ಭಕ್ತರಿಗೆ. ಓಕೆ, ಇಲ್ಲಿಗೆ ಬರ್ತಕ್ಕಂತಂದ್ರೆ ಬಸ್ಸಿನ ವ್ಯವಸ್ಥೆ ಅಥವಾ ಏನಾದ್ರು ಹೇಗಿದೆ ಮೇಡಮ್? ಸರ್, ಬಸ್ಸಿನ ವ್ಯವಸ್ಥೆ ಅಂದ್ರೆ ದೊಡ್ಡಬಳ್ಳಾಪುರದವರೆಗೂ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ. ಮತ್ತೆ ಅಲ್ಲಿಂದ ಆಟೋಗಳು ಸಿಗುತ್ತೆ, ಆರಾಮ್ಸೆ ಅವ್ರು ಬಂದು ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ ಸರ್. ಆಟೋ ವ್ಯವಸ್ಥೆಗಳಿದೆ. ಓಕೆ, ಅಂದ್ರೆ ದೇವಸ್ಥಾನ ಸಮಯ ಅಂದ್ರೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಸೊ ಯಾವ ರೀತಿ ಮೇಡಮ್? ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ ಸರ್. ವಿಶೇಷವಾದ ದಿನ ಏನ್? ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಭಾನುವಾರ 3 ಇರುತ್ತೆ. ಅದ್ರಲ್ಲಿ ಇನ್ನೂ ವಿಶೇಷ ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆಗೆ ಅಮ್ಮನವ್ರ ಮೆರವಣಿಗೆ, ಹೋಮ ಹವನಾದಿಗಳಿರತ್ತೆ. ಇನ್ನು ಕೆಲವಾರು ರೀತಿ ಕೆಂಡ್ಗಣ್ ಕಾಳಿ ಅಮ್ಮನವ್ರದ್ದು ರಾತ್ರಿ ವೇಳೆ ಪೂಜೆ ಇರುತ್ತೆ. ಅಮ್ಮನವ್ರ ಅಭಿಷೇಕ ಒಂದು ಭಕ್ತರು ನೋಡಬಹುದು. ಅವರು ಒಂದು ಅಲಂಕಾರ ಎಲ್ಲಾನು ಕಣ್ ತುಂಬಿಸ್ಕೋಬಹುದು. ಅವರು ಒಂದು ಏನ್ ಅಭಿಷೇಕ ಮಾಡಿರ್ತಾರೆ ಆ ಒಂದು ತೀರ್ಥ ಪ್ರೋಕ್ಷಣೆ ಅನ್ನೋದು ಮಾಡ್ತಾರೆ. ಈ ರೀತಿ ಎಲ್ಲ ವಿಶೇಷತೆಗಳಿರುತ್ತೆ ಸರ್.